ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನೋಡ್ಲಾ ಸಂಪತ್ತ, ನಿನ್ನ ಮಗಳು ಬಂದು ನಿನ್ನ ಅಳಿಯ ಯಾವಾಗ ನೆಟ್ಗವನೆ ಅಂತ ಹೇಳಿದ್ಮೇಕೆ ಅವತ್ತು ನೀನೇನಾದರೂ ಮಾಡ್ಕೊ, ಆದರೆ ಅಲ್ಲಿ ಗಂಟ ನಿನ್ನ ಮಗಳು ತೀರ್ಮಾನಕ್ಕೆ ಗೌರವ ಕೊಡು. ಯಾಕಂದರೆ ಇದನ್ನೆಲ್ಲ ಅನುಭವಿಸೋ ಯೋಗ್ಯತೆ ಇವನಿಗಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸರಿ ಕಣವ, ಏನೋ ಹಣೆ ಬರೆಯೋ ಆಗೋಯ್ತು, ಮೊದಲು ದೊಡ್ಡವರ ಆಶೀರ್ವಾದ ತಗ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಕ್ಷಮಿಸಿ ಅಜ್ಜಿ, ನಾನು ಸಂತೋಷವಾಗಿ ಬದುಕಬೇಕು ಅಂತ ಈ ತಾಳಿನ ಕಟ್ಸ್ಕೊಂಡಿಲ್ಲ, ಹಾಗಾಗಿ ನನಗೆ ಈ ಆಶೀರ್ವಾದ ಅವಶ್ಯಕತೆ ಇಲ್ಲ. ನನಗೆ ಬೆಳಗ್ಗೆಯಿಂದ ತುಂಬಾ ಟಯರ್ಡ್ ಆಗಿದೆ, ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ನವ್ಯ ಅಲ್ಲಿಂದ ಹೊರಟೋಗ್ತಾಳೆ. ಗೌಡ್ರೆ, ನಾವಿನ್ ಬರ್ತೀವಿ ಅಂತ ನವ್ಯ ಅವ್ರ ತಂದೆ ತಾಯಿನೂ ಹೊರಟೋಗ್ತಾರೆ. ತಂದಿರೋ ಒಡವೆ, ಕಾರು ಅದನ್ನೆಲ್ಲ ಎತ್ಕೊಂಡು ಹೊರಟೋಗ್ತಾರೆ ನವ್ಯ ಅವ್ರ ತಂದೆ ತಾಯಿ. ಅವ್ವ, ನಿನ್ನೆ ಯಾವಾಗಲೂ ಬೂದ್ಗುಂಬಳಕಾಯಿ ಅನ್ನೋಳು, ಇವಾಗ ಅದೇ ಬೂದ್ಗುಂಬಳಕಾಯಿ ಸಿಕ್ಬಿಡ್ತು ಅಂತ ವಿನಂತಿ ಹೇಳ್ಕೊಂಡು ಸಾವಿತ್ರಿ ವಿನಂತಿ ನಗ್ತಿರ್ತಾರೆ. ಇತ್ತ ವಿದ್ಯಾ ಬಂದು, ಚಿಕ್ಕತ್ತೆ, ನೀವು ನಿಮ್ಮ ಮಗನಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಲೇ ಇಲ್ಲ, ದುರಾಸೆ ಬದುಕು ಕಲಿಸಿದ್ರಿ. ಅದೇ ಇವತ್ತು ಅವನನ್ನು ಮಾತ್ರ ಅಲ್ಲ, ನಿಮ್ಮನ್ನು ಎಲ್ರನ್ನೂ ತಲೆ ತಗ್ಸೋ ಥರ ಮಾಡಿದೆ. ಚಿಕ್ಕತ್ತೆ, ಮೊದಲು ನೀವು ಬದಲಾಗಿ, ಆಮೇಲೆ ನಿಮ್ಮ ಮಗನ್ನು ಆಟೋಮೆಟಿಕ್ ಆಗಿ ಬದಲಾಗ್ತಾನೆ, ಅವನ ಜೀವನನೂ ಬದಲಾಗುತ್ತೆ. ಇಲ್ಲದೆ ಹೋದ್ರೆ ಇವತ್ತು ಅನುಭವಿಸಿದ್ರಲ್ಲ ಅವಮಾನ, ನಾಳೆಗೂ ಅನುಭವಿಸ್ಬೇಕಾಗ್ತದೆ ಅಂತ ವಿದ್ಯೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಎಲ್ರೂ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಇತ್ತ ಶಿವರಾಮೇಗೌಡರು ತುಂಬಾ ಬೇಜಾರು ಮಾಡ್ಕೊಂಡು ಹಿಂದೆ ಸುಭಾಷ ಹೇಳಿದ್ದನ್ನೆಲ್ಲ ನೆನ್ಸ್ಕೊಂತಿರ್ತಾರೆ. ದೊಡ್ಡಪ್ಪ, ಇದು ನನ್ನ ಕರ್ತವ್ಯ ಅಷ್ಟೇಯ, ನೆಲೆ ಕೊಟ್ಟು ದೇವ್ರು ನೀವು, ಇಂಥ ದೇವ್ರ ಜೀವ ಉಳಿಸೋ ಕೆಲಸ ನನ್ನ ಕೈನಿಂದ ಆಯಿತು ಅಂದರೆ ನನಗೆ ಅದೇ ಸಂತೋಷ ದೊಡ್ಡಪ್ಪ ಅಂತ ಹೇಳಿದ್ದನ್ನ ಸುಭಾಷನ್ನ ನೆನ್ಸ್ಕೊಂತಿರ್ತಾರೆ ಶಿವರಾಮೇಗೌಡರು. ಮತ್ತೆ ಭದ್ರ ಹೇಳಿದ್ದನ್ನು ನೆನ್ಸ್ಕೊಂತಿರ್ತಾರೆ. ನಿನ್ನ ಪ್ರಾಣ ಕಾಪಾಡಿದ್ದು ವಿದ್ಯಾ ಅಪ್ಪಯ್ಯ ಅಂತ ಹೇಳಿದ್ದನ್ನೆಲ್ಲ, ಮತ್ತೆ ವಿದ್ಯೆ ಹೇಳಿದ್ದು ನನ್ನವ್ರ ಜೀವನ ಕಾಪಾಡೋದು ನನ್ನ ಕರ್ತವ್ಯ ಅಂತ ಹೇಳಿದ್ದನ್ನೆಲ್ಲ ನೆನ್ಸ್ಕೊಂತಿರ್ತಾರೆ ಶಿವರಾಮೇಗೌಡರು. ಅಲ್ಲಿಗೆ ವಿದ್ಯನ್ನು ಭದ್ರ ಬರ್ತಾರೆ. ಶಿವರಾಮೇಗೌಡರು ವಿದ್ಯನ್ ಮುಖನೇ ನೋಡ್ತಿರ್ತಾರೆ. ಯಾಕೆ ಮಾವಯ್ಯ ಹಂಗ್ ನೋಡ್ತಾ ಇದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ. ವರ್ಷದ ಹಿಂದೆ ನಾನು ನೋಡೋಕೆ ನಿಮ್ಮ ಮನೆಗೆ ಬಂದಿದ್ದಾಗ ನೀನು ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದೆ, ಆದ್ರೆ ಇವತ್ತು ನಿನ್ ಗುಣದಿಂದ ಶಾನೆ ದೊಡ್ಡೋಳಾಗ ಕಾಣಿಸ್ತಾ ಇದೆಯಾ ಕಣವ. ನೀನು ವಯಸ್ಸಿನಲ್ಲಿ ಸಣ್ಣವಳಾದ್ರೂ ನಿನ್ ಹೃದಯ, ನಿನ್ ಮನಸ್ಸು ಶಾನೆ ವಿಶಾಲವಾಗೈತೆ ಕಣವ. ನಿನ್ನ ಧೈರ್ಯ, ತ್ಯಾಗ, ಪ್ರೀತಿ ಮುಂದೆ ಈ ಅಟ್ಟಿಯವ್ರು ಮಾತ್ರ ಅಲ್ಲ, ಯಾರೇ ಆದ್ರೂ ತಲೆ ಬಾಗ್ಲೇಬೇಕು. ಸಾಮಾನ್ಯವಾಗಿ ಜನರು ಕಷ್ಟ ಬಂದವಾಗ ಕಣ್ಣೀರಲ್ಲೇ ಕೈ ತೊಳೆದು ಬಿಡ್ತಾರೆ, ಆದ್ರೆ ನೀನು ಧೈರ್ಯವಾಗಿ ಇದ್ಕೊಂಡು ಮನೆಯವ್ರಿಗೂ ಧೈರ್ಯ ತುಂಬಿ ಎಟ್ಟಿಗೆ ಧೈರ್ಯ ಲಕ್ಷ್ಮಿ ಆಗ್ಬಿಟ್ಟೆ ಕಣವ್ವ. ಎಟ್ಟಿಗೆ ಸೊಸೆಯಾಗಿ ಕಾಲಿಟ್ಟು ನೀನು ಎಟ್ಟಿ ಕಾಪಾಡೋದಕ್ಕೆ ದೇವತೆಯಾಗಿ ನಿಂತಿದ್ಯಾ ಅಂದ್ರೆ ತಪ್ಪಿಲ್ಲ ಕಣವ್ವ. ರಕ್ತ ಸಂಬಂಧನೇ ದೊಡ್ಡದು ಅಂತಾರೆ, ಆದ್ರೆ ನೀನು ಪ್ರೀತಿ ಸಂಬಂಧನೇ ದೊಡ್ಡದು ಅಂತ ತೋರಿಸ್ಬಿಟ್ಟೆ ಕಣವ್ವ. ಇವತ್ತು ನಾವೆಲ್ಲರೂ ಜೀವಂತವಾಗಿದ್ದೀರಿ ಅಂದ್ರೆ ನಿನ್ ಧೈರ್ಯ, ನಿನ್ ತ್ಯಾಗ, ನಿನ್ ಪ್ರೀತಿನೇ ಕಾರಣ ಕಣವ್ವ. ನೀನ್ ಮಾಡಿದ ಉಪಕಾರ ಈ ಶಿವರಾಮೇಗೌಡನ್ ಜೀವ ಇರೋವರೆಗೂ ಋಣನ ತೀರ್ಸಕ್ ಆಗಕ್ಕಿಲ್ಲ ಕಣವ್ವ ಅಂತ ಶಿವರಾಮೇಗೌಡರು ಹತ್ಕೊಂಡು ಹೇಳ್ತಿರ್ತಾರೆ. ಅಯ್ಯೋ ಮಾವಯ್ಯ, ನಾನು ಈ ಎಟ್ಟಿ ಸೊಸೆಯಾಗಿ ನಾನು ಕರ್ತವ್ಯ ಮಾಡಿದ್ದೀನಿ ಆಟಯ್ಯ, ನೀವು ಋಣ ಅಂತ ದೊಡ್ಡ ಮಾತಾಡಬೇಡಿ ಮಾವಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಏನು ಮಾಡದೆ ಋಣದ ಬಾಪ್ತು ಅಂತ ಕೇಳೋ ಈ ಜನಗಳ ಮಧ್ಯದಲ್ಲಿ ನಮ್ಮೆಲ್ರಿಗೂ ಜೀವದಾನ ಮಾಡಿ ಕರ್ತವ್ಯ ಅಂತ ಹೇಳ್ತಾ ಇದೆಯಲ್ಲವ. ನಮ್ಮವ್ವ ಹೇಳ್ದಂಗೆ ನಿಂದು ತಾಯಿ ಹೃದಯನೇ ಕಣವ್ವ. ಈ ಅಟ್ಟಿಗೆ ನೀನ್ ಸೊಸೆಯಾಗಿ ಬಂದಿಲ್ಲ, ಈ ಅಟ್ಟಿಗೆ ಧೈರ್ಯವಾಗಿ ಬಂದಿದೀಯ ನೀನು. ನಿನ್ನಂತ ಹೆಣ್ಣು ಯಾರ ಅಟ್ಟಿಲಿದ್ರೂ ಬರೀ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಇದ್ದಂಗೆ ಕಣವ್ವ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮಾವಯ್ಯ, ನೀವ್ ಹಿಂಗೆಲ್ಲ ಮಾತಾಡ್ಬೇಡಿ, ನನ್ಗೆ ಶಾನೆ ಮುಜುಗರ ಆತದೆ ಅಂತ ವಿದ್ಯೆ ಹೇಳ್ತಾಳೆ. ಮಾತಾಡಿದ್ರೆ ನಿನಗ್ ಮುಜುಗರ ಆತದೆ ಕಣವ್ವ, ಮಾತಾಡದೆ ಮೌನವಾಗಿದ್ರೆ ನನಗ್ ಮುಜುಗರ ಆತದೆ ಕಣವ್ವ. ಆದ್ರೂ ನಿನ್ ಮಾತಿಗೆ ಬೆಲೆ ಕೊಡ್ತೀನಿ ಬಿಡ್ಕೊಣವ್ವ. ಭದ್ರಾ, ನೀವಿಬ್ರು ಸೇರಿ ಈ ಅಟ್ಟಿಯವ್ರನ್ನ ಮಾತ್ರ ಅಲ್ಲ, ಎಷ್ಟೋ ಜನರ ಜೀವ ಉಳಿಸಿದಿರಿ. ನಿನ್ನ ಮಗ ಅಂತ ಅವಳನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗ್ ಶಾನೆ ಹೆಮ್ಮೆ ಆತದೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮೋಹನ, ಇವತ್ತು ಇವ್ರಿಬ್ರಿಗೂ ಶಾನೆ ದೃಷ್ಟಿ ಆಗ್ಬಿಟ್ಟದೆ, ಸಂಜೆಗೆ ಗೆಪ್ತಿ ಮಾಡೋ ದೃಷ್ಟಿ ತೆಗಿಬೇಕು ಅಂತ ಅಜ್ಜಮ್ಮ ಹೇಳಿ ದೃಷ್ಟಿ ತೆಗ್ದು ನೆಟ್ಗೆ ಮುರಿತಾ ಇರ್ತಾಳೆ. ಅತ್ತೆ, ತೆಗಿತೀನಿ ಅಂತಾಳೆ ಮೋಹನ. ಅವ್ವ, ನನ್ನ ದೃಷ್ಟಿನೇ ಹೆಚ್ಚಾಗದೆ ಕಾಣಂತೆ, ನನ್ನ ಮುದ್ದು ಸೊಸೆಗೆ ಮೊದಲು ದೃಷ್ಟಿ ತೆಗೀರಿ ಅಂತ ಶಿವರಾಮೇಗೌಡರು ಹೇಳಿ ಖುಷಿ ಪಡ್ತಾ ಇರ್ತಾರೆ. ಲೇ ವಿದ್ಯಾ, ತತ ಇಲ್ಲೇ ಅಂತ ಹೇಳಿ ಚೆಕ್ನ ಈಸ್ಕೊಂತಾಳೆ ಅಜ್ಜಮ್ಮ. ಉತ್ತರಕ್ಕೆ ಇದನ್ನ ನಿನ್ನ ಹೆಸರಿಗೆ ಹಾಕ್ಬಿಡ್ತೀನಿ, ಇನ್ಮೇಲೆ ಈ 1 ಕೋಟಿ ರೂಪಾಯಿ ನಿಂದೆಯ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಯ್ಯೋ ಅಮ್ಮಮ್ಮ, ಅದೆಲ್ಲ ನನ್ಗ್ಯಾಕೆ ಅಂತಾಳೆ ವಿದ್ಯಾ. ನೋಡೆ, ನಿಮ್ಮ ಮಾವ ಪ್ರೀತಿಯಿಂದ ಕೊಟ್ಟಿದ್ದನ್ನ ಬೇಡ ಅಂತ ಹೇಳ್ಬಾರ್ದು, ಸುಮ್ನೆ ಬಾಯಿ ಮುಚ್ಕೊಂಡಿರು. ಬೇಡ ಅಂತ ಹೇಳಿ ಮುಡ್ಚಿ ಎತ್ತಿಟ್ಕೊಂತಾಳೆ ಚೆಕ್ನ ಅಜ್ಜಮ್ಮ. ವಿದ್ಯಾ ಖುಷಿ ಪಟ್ಕೊಂಡು ಭದ್ರನ ಮಕ್ಕ ನೋಡ್ತಾಳೆ. ಭದ್ರ ಸಪ್ಪಗಾನೆ ಇರ್ತಾನೆ. ಇತ್ತ ಈಶ್ವರಿ ಇವತ್ತು ನಡೆದಿದ್ದ ಘಟನೆನೆಲ್ಲ ಮಂಟಪದ ಹತ್ರ ನಡೆದಿದ್ದೆಲ್ಲ ನೆನ್ಸ್ಕೊಂತಿರ್ತಾಳೆ ಈಶ್ವರಿ. ಗೋವಿಂದೇಗೌಡರು ಹೊಡೆದಿದ್ದು, ಮತ್ತೆ ಶಿವರಾಮೇಗೌಡರು ಮಾತಾಡ್ತಿದ್ದು, ಮತ್ತೆ ನವ್ಯ ಮಾತಾಡಿದ್ದು, ನವ್ಯ ಅವ್ರ ತಂದೆ ತಾಯಿ ಮಾತಾಡಿದ್ದೆಲ್ಲ ನೆನ್ಸ್ಕೊಂತಿರ್ತಾಳೆ ಈಶ್ವರಿ. ಇಲ್ಲಿಗೆ ವಿನಂತಿ ಸಾವಿತ್ರಿ ಬರ್ತಾರೆ. ಬೊಂಬೆ ಆಡ್ಸೋನು ಮೇಲೆ ಕುಂತವನು, ನಮಗೂ ನಿಮ್ಗೂ ಯಾಕೆ ಟೆನ್ಷನ್ ಅಂತ ವಿನಂತಿ ಆಡ್ತಿದ್ರೆ, ಲಗಾಮು ದೇವ್ರ ಕೈಯಲ್ಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಮಾಡೋಣ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ.
ಪ್ರಪಂಚದಲ್ಲಿ ಮನುಷ್ಯ ತುಂಬಾ ಆಸಾಮಿ, ಅವನಿಲ್ದೆ ಹೋದ್ರುನು ತಿರುಗುತ್ತಪ್ಪ ಈ ಭೂಮಿ. ವಿನಂತಿ ಆಡ್ತಿರ್ತಾಳೆ. ಯಾವನೋ ಬಿಟ್ಟು ಹೋದ ಹಳೆ ಚಪ್ಲಿ ಈ ಬಾಳು, ಹಾಕೊಂಡು ಹೋಗೋ ಮಗನೆ ನಿಲ್ಲಬೇಡ ನೀ ಎಲ್ಲೋ ಅಂತ ಸಾವಿತ್ರಿ ವಿನಂತಿ ಆಡ್ಕೊಂಡು ನಗ್ತಿರ್ತಾರೆ. ಗುರ್ಗುಟ್ಕೊಂಡು ನೋಡ್ತಿರ್ತಾರೆ ಚಿತ್ರಾನನ್ನು ಈಶ್ವರಿ. ಗೇಳು ಅತ್ಗೆ ಒಟ್ನಲ್ಲಿ ಹಳೆ ಚಪ್ಲಿ ತರ ಆಗೋಯ್ತು ಮಗನ್ ಬಾಳು. ಆದ್ರೂ ಅತ್ಗೆ ಇವತ್ತಾಗಿರೋ ಅಂತ ಮದ್ವೆನ ನನ್ ಜೀವನದಲ್ಲೇ ನೋಡಿಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತಾರಲ್ಲ, ಹಂಗೆ ಒಳ್ಳೆ ಪಿಕ್ಚರ್ ನೋಡ್ದಂಗಾಯ್ತು. ಮೊದ್ಲು ಇನ್ನೇನ್ ಈ ಮದ್ವೆ ನಿಂತೋತದೆ ಅನ್ಕೊಂಡ್ರಿ, ಆದ್ರೂ ನಿಂತೋಗ್ಲಿಲ್ಲ. ಇದೊಳ್ಳೆ ಮದ್ವೆ ಆಗಿದ್ರೂನುವೆ ಆಗದೆ ಇರೋ ತರ ಅಲ್ವೇನವ್ವ ಅಂತ ವಿನಂತಿ ಹೇಳ್ತಿರ್ತಾಳೆ. ಏನೋ ಒಟ್ನಲ್ಲಿ ಇನ್ನೇನ್ ನನ್ ಮಗ ಸಿಂಹಾಸನ ಏರ್ಬಿಟ್ಟ, ನಾನು ರಾಜಮಾತೆಯಾಗಿ ಮೆರಿಬೋದು ಅಂತ ಇಟ್ಕೊಂಡಿದ್ ಕನ್ಸೆಲ್ಲ ಕನ್ಸಾಗೆ ಉಳ್ದೋಯ್ತು. ಐಶ್ವರ್ಯದ ಅಮಲ್ನಲ್ಲಿ ತೆಲಾಡ್ಬೇಕು ಅಂದವರೆಲ್ಲ ಇವತ್ತು ಹಂಗೆ ಉದ್ರೋದ್ರು ಕಣೆ ವಿನಂತಿ. ಆದ್ರೂ ವಿನಂತಿ ಇದೊಂಥರ ಅದ್ಭುತವಾದ ಮದ್ವೆ ಕಣೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಥೂ ತು 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 ಇದೊಂದ್ ಮದ್ವೆ ಏನವ್ವ, ಕರ್ಮ ಅದೇನೋ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಂಗಂದ್ರೆ ಇದೇ ಇರ್ಬೇಕು. ಅಯ್ಯೋಯ್ಯೋ MLA ಮನೆ ಸಂಬಂಧ ಸಿಕ್ಬಿಡ್ತು ಅಂತ ಹಾರಾಡಿದ್ದೇನೋ ತೂರಾಡಿದ್ದೇನೋ, ಹಾಗೆ ಬಂಗಾರದಂತ ಮಗನ್ ಮಡ್ಕೊಂಡು ಗೆದ್ಬಿಟ್ವೆ ಅಂತ ಮೆರೀತಿದ್ದವರು ಇವತ್ತು ಸೋತು ಸುಣ್ವಾಗ್ಬಿಟ್ಟು ಆಚೆ ಬಂದು ಮುಖ ತೋರ್ದಂಗಾಗ್ಬಿಟ್ರು ನೋಡು ಅಂತ ವಿನಂತಿ ಹೇಳ್ತಾಳೆ. ವಿನಂತಿ ಇವ್ರು ಬಯಸಿದ್ದು ಹಣ ಆಸ್ತಿ ಎಲ್ಲ ಹೆಂಗೆ ಗೊತ್ತಾ, ಅದೇ ಈ ಮರಳುಗಾಡಲ್ಲಿ ಮರೀಚಿಕೆ ಇದ್ದಂಗೆ, ಕಣ್ಣಿಗೆ ಮಾತ್ರ ಕಾಣಿಸ್ತಿತ್ತು ಆದ್ರೆ ಕೈಗೆ ಸಿಗ್ತಾ ಇರ್ಲಿಲ್ಲ. ಪಾಪ ಅಂತಿರ್ತಾಳೆ ಸಾವಿತ್ರಿ. ಏನೇ ಆಡ್ಕಂತ ಇದೀಯಾ, ನಿನ್ ಕಣ್ಗೆ ನಾವು ಜೋಕರ್ ತರ ಕಾಣಿಸ್ತಿದ್ದೀವಾ ಅಂತ ಈಶ್ವರಿ ಕೇಳ್ತಾಳೆ. ಚೇ 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 ಜೋಕರ್ ತರ ಅಲ್ಲ ಅದ್ಕೆ, ನೀವಿಬ್ರು ಜೋಕರಯ್ಯ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಸಾವಿತ್ರಿ ಅಂತ ಜೋರಾಗಿ ಕಿರ್ಚುತ್ತಾಳೆ ಈಶ್ವರಿ. ಸುಮ್ನೆ ಯಾಕೆ ಕಿರ್ಚ್ಕೊಂಡು ಗಂಟ್ಲು ಹರ್ಕೊಂತಿರತ್ಗೆ, ಮೊದ್ಲು ಈಗಾಗಿರೋ ಅವಮಾನದಿಂದ ಆಚೆ ಬನ್ನಿ, ಆಮೇಲೆ ನನ್ ಮೇಲೆ ಎಗರಾಡಿರುವಂತೆ. ವಿನಂತಿ ಪಾಪ ಎಷ್ಟ್ ಬೇಕ ಅಷ್ಟು ಉರ್ಕೊಂಡು ತಣ್ಣಗ್ ಮಾಡ್ಕೊಳ್ಳಿ, ನಾವಿಲ್ಲೇ ಇದ್ರೆ ಸೀದ್ವಾಸನೆ ತಡೆಕಾತಾ ಇಲ್ಲ, ಮೊದ್ಲು ಇಲ್ಲಿಂದ ಹೋಗೋಣ ಬಾರೆ ಅಂತ ಸಾವಿತ್ರಿ ಅನ್ಕೊಂಡು ಹೊರಟೋಗ್ತಾಳೆ. ಅಯ್ಯಯ್ಯೋ ನಾನೇನು ಮಾಡ್ಲಿಲ್ಲಪ್ಪ ಅಂತ ವಿನಂತಿನೂ ಹೊರಟೋಗ್ತಾಳೆ. ಚಿತ್ರಾನ್ನು ಈಶ್ವರಿ ತುಂಬಾ ಕೋಪ ಮಾಡ್ಕೊಂತಿರ್ತಾರೆ. ಇತ್ತ ಚಂಪಾ ಸರು ವಿದ್ಯೆ ಎಲ್ಲ ಮಾತಾಡ್ತಿರ್ತಾರೆ. ಏನ್ ವಿದ್ಯಕ್ಕ ಹಿಂಗಾಗೋದೆ, ಇದೆಲ್ಲ ದಿಟ್ವೆ ಅಂತಾಳೆ ಚಂಪಾ. ಇಟೇನಯ್ಯ ಚಂಪಾ, ಮೋಸದ ಮುಖವಾಡ ಎಷ್ಟೇ ಗಟ್ಟಿ ಆಗಿದ್ರುವೆ ಸತ್ತಿದ ಗಾಳಿ ಸೊಕ್ಕಿದ್ರೆ ಸಾಕು, ಅದೆಲ್ಲ ಕಳ್ಚಿ ಬೀಳ್ಲೇಬೇಕಲ್ವೇ, ಅದ್ ಇವತ್ ಬಿತ್ತು ಆಟಯ್ಯ. ನೋಡು ಚಂಪಾ, ಕಾಲ ಅನ್ನೋದು ಸತ್ತಿದ ಪರವಾಗಿ ನಿತ್ರೆ ಮೋಸ ಮಾಡೋದ್ ವಿರುದ್ಧನೇ ಸಾಕ್ಷಿ ಹೇಳ್ತದಂತೆ. ಹಂಗೆ ಸುಳ್ಳಿನ ನೆರಳು ಎಷ್ಟೇ ದೊಡ್ಡದಾಗಿದ್ರುವೆ ಸತ್ಯದ ಬೆಳಕಿನ ಮುಂದ್ಗುಟೆ ಎಲ್ಲಾನು ಮಾಯ ಆಗ್ಲೇಬೇಕಲ್ವೇ, ಇವತ್ತಾಗಿದ್ದು ಅದೇಯ ಅಂತ ವಿದ್ಯೆ ಹೇಳ್ತಾಳೆ. ನಿಮ್ ಮಾತು ದಿಟ ವಿದ್ಯಕ್ಕ, ನಾವ್ ಮಾಡೋ ಒಳ್ಳೆ ಕೆಲ್ಸನೇ ನಮ್ಗೆ ರಕ್ಷೆ, ನಾವ್ ಮಾಡೋ ಕೆಟ್ಟ ಕೆಲ್ಸನೇ ನಮ್ಗೆ ಶಿಕ್ಷೆ ಅನ್ನೋದನ್ನ ಅಂತವ್ರು ಅದ್ ಯಾವಾಗ ಅರ್ಥ ಮಾಡ್ಕೊಂಡಾರೋ ಅಂತಿರ್ತಾಳೆ ಚಂಪಾ. ಅದಕ್ಕೆ ಅಲ್ವಾ ಚಂಪಕ್ಕ ಮಾಡಿದ್ ತಿನ್ನೋ ಮಾರಯ್ಯ ಅಂತ ಪರಿಸ್ಥಿತಿ ಬಂದಿರೋದು ಅಂತ ಸರು ಹೇಳ್ತಾಳೆ. ಅದ್ ಸರಿ ವಿದ್ಯಕ್ಕ, ಅವರು ಶಾನೆ ಸ್ಟ್ರಾಂಗ್ ಅಂತೆ ಅಂತ ಚಂಪಾ ಹೇಳ್ತಾಳೆ. ಯಾರು ಚಂಪಕ್ಕ, ಇನ್ನು ನಿನ್ ಸೌತಿ ಬಗ್ಗೆ ಕೇಳ್ತಾ ಇದೀಯಾ ಅಂತಾಳೆ ಸರು. ಸರು ಏನೋ ಅಂತ ಮಾತಾಡ್ತಿ, ಇಕ್ಕೋಳ್ ನೀನು ಹಂಗೆಲ್ಲ ಮಾತಾಡ್ಬಾರ್ದು, ಸುಮ್ಕೆ ಇರು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಅಯ್ಯೋ ಅಕ್ಕ, ಅಜ್ಜಿ ಮತ್ತೆ ಊರವರೆಲ್ಲ ಯಾರೇ 2ನೇ ಮದ್ವೆ ಮಾಡ್ಕೊ ಬಂದ್ರುವೆ ಸೌತಿ ಬಂದ್ಲು ಅಂತ ಹೇಳ್ತಾರಲ್ಲ, ಅದಕ್ಕೆ ಹಂಗ್ ರೇಗಿಸ್ದೆ ಆಟಯ್ಯ ಅಂತಿರ್ತಾಳೆ ಸರು. ಸಣ್ಣವ್ರ ಬಾಯಲ್ಲೆಲ್ಲ ಅಂತ ದೊಡ್ಡ ಮಾತ್ ಬರ್ಬಾರ್ದು ಸರು ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಹೋಗ್ಲಿ ಬಿಡು ವಿದ್ಯಕ್ಕ, ಅದ್ಯಾಕ್ ಹಂಗ್ ಬೈತಿದ್ಯಾ, ಈಗ ಹೇಳು, ಅವರು ಶಾನೆ ಸ್ಟ್ರಾಂಗ್ ಅಂತೆ ಅಂತ ಚಂಪಾ ಕೇಳ್ತಾಳೆ. ಸ್ಟ್ರಾಂಗ್ ಅಂತ ಕೇಳ್ತಾ ಇದೀಯಲ್ಲ ಚಂಪಕ, ಒಳ್ಳೆ ಆಟೋ ಬಾಂಬ್ ಇದ್ದಂಗ ಅವ್ರೆ. ದಿಟ ಹೇಳ್ಬೇಕಂದ್ರೆ ಈ ಮದ್ವೆ ಸುಭಾಷ್ ಮಾವನ್ಗೆ ನರಕ ಅಂದ್ರೂ ತಪ್ಪಾಗಕ್ಕಿಲ್ಲ ಅಂತ ಸರು ಹೇಳ್ತಾಳೆ. ಹೆಣ್ಣು ಅಂದ್ರೆ ಎಲ್ಲಾನು ಮೌನವಾಗಿ ಸಹಿಸ್ಕೊಂತಾಳೆ ಅನ್ಕೊಂಡು ಅವಳ ತಾಳ್ಮೆನೆ ದೌರ್ಬಲ್ಯ ಅಂತ ಅಂದೋರ್ ಮುಂದ್ಗುಟೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಚಂಪಾ. ಒಂದ್ ಮಾತನ್ನ ಗೆಪ್ತಿ ಮಾಡ್ಕೋ ಚಂಪಾ, ಯಾರು ಎದುರ್ತಾರೋ ಅವರು ಹಟ್ಟಿ ಬಾಗಲ್ಗೆನೆ ಮೊದ್ಲು ಅಪಾಯ ಬರೋದು. ಅದಕ್ಕೆ ಏನೇ ಬರ್ಲಿ ಧೈರ್ಯವಾಗಿ ಎದುರ್ಸೋದನ್ನ ಕಲಿಬೇಕು. ಅವಾಗ್ಲೇಯ ನಮ್ಮಲ್ಲಿ ಬದಲಾವಣೆ ಶುರುವಾಗೋದು. ಆಗ್ಲೇಯ ಹೆಣ್ಣಿನ ಬದುಕಿಗೆ ಬೆಲೆ, ಸ್ವಾಭಿಮಾನದ ಗೌರವ ಸಿಗೋದು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಹಂಗಾದ್ರೆ ಸುಭಾಷನ್ ಕತೆ ಅಂತಾಳೆ ಚಂಪಾ. ಅದ್ಯಾವ್ರೇ ಕಾಪಾಡ್ಬೇಕು, ನನ್ಗನ್ಸೋ ಪ್ರಕಾರ ಆ ಯಕ್ಕ ಆಲ್ರೆಡಿ ಸುಭಾಷನ್ ಜುಟ್ಟಿಡ್ಕೊಂಡು ರುಬ್ಬೋ ಕೆಲಸ ರುಬ್ಬುತ್ತಾ ಇರ್ತಾರೆ ಅಂತ ಸರು ಹೇಳ್ತಿರ್ತಾಳೆ. ಮೂವರು ನಗ್ತಿರ್ತಾರೆ. ಇತ್ತ ಭದ್ರ ನಿಂತಿರ್ತಾನೆ. ಏನ್ಲ ನನ್ ಮೊಮ್ಮಗ್ನೆ, ಸೋತಿಯೋ ಅಥವಾ ಗೆದ್ದಿಯೋ ಅನ್ಕೊಂಡು ಅಜ್ಜಮ್ಮ ಬರ್ತಾಳೆ. ನೀನ್ ಸೋಲೋ ಮಾತೇ ಇಲ್ಲ ಬಿಡು, ನೀನು ಗೆದ್ಬಿಟ್ಟೆ ಕಾಣಂತೆ, ಅದು ನಮ್ ಸುಭಾಷನ್ ವಿರುದ್ಧ ಮೇಕೆ, ಅದು ಗೆಲ್ವೇ ಅಲ್ವೇ. ನಾನೆಲ್ಲೋ ನಿನ್ನಂಡ್ರು ಒಳ್ಳೆ ಮನ್ಸಿಗೆ ಸೋತು ಅವಳು ಇಂಥ ಕೆಲ್ಸ ಮಾಡಿದ್ದಾಳೆ ಅಂತ ಜಗತ್ಗೆ ತೋರ್ಸಕ್ ಹೋಗಿದ್ಯಾ ಅಂತ ಅನ್ಕೊಂಡೆ, ಆದ್ರೆ ನೀನು ಸುಭಾಷ ಇಂಥ ಕೆಲ್ಸ ಮಾಡವನೆ ಅಂತ ಅವನ್ ಬಂಡವಾಳನ ಬಯಲ್ ಮಾಡಿ ಗೆಲ್ಲಕ್ ಹೋಗಿದ್ದೆ ಅಂತ ಗೊತ್ತಾಯ್ತು ಬಿಡು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅದು ಹಂಗಲ್ಲ ಮಮ್ಮ ಅಂತ ಭದ್ರ ಹೇಳ್ತಾನೆ. ನನ್ಗ ಅರ್ಥ ಆತೈತೆ ಬಿಡು ಮೊಮ್ಮಗ್ನೆ, ಪ್ರೀತಿ ಒಳ್ಳೆತನ ಮುಂದ್ಗುಟೆ ನೀನ್ ಸೋತ್ ಬಿಟ್ರೆ ನಿನ್ನ ಮಾನ ಹರಾಜಾಗ್ಬಿಡ್ತೈತೆ, ಅದಕ್ಕೆ ನೀನ್ ಯಾವಾಗ್ಲೂ ಗೆಲ್ತಾನೆ ಇರ್ಬೇಕು. ಎಲ್ಲೋ ಮೊಮ್ಮಗ್ನೆ ಗೆಲ್ಲೋ, ಆದ್ರೆ ಒಂದು ತಿಳ್ಕೊಬಿಡು, ಸಂಬಂಧ ಅನ್ನೋದು ಗೆಲ್ಲೋ ಇದ್ದ ಅಲ್ಲ, ಉಳಿಸ್ಕೋಬೇಕಾಗಿರೋ ಜವಾಬ್ದಾರಿ. ಎತ್ತಿದ್ರೆ ಸಾಕು, ನನ್ನ ಅಪ್ಪಯ್ಯನೇ ನನ್ ಪ್ರಾಣ ಅಂತ ಹೇಳ್ತಾ ಇರ್ತೀಯಲ್ಲ, ಆ ಅಪ್ಪಯ್ಯನ ಪ್ರಾಣ ಉಳಿಸ್ದವಳು ಅವಳೇ ಕಣ್ಲಾ. ಅವತ್ತು ನನ್ ಮಗನ್ ಪರಿಸ್ಥಿತಿ ಹೆಂಗಿತ್ತು ಅಂತ ಕಣ್ಣಾರೆ ಕಂಡವಳು ನಾನು.
ಹೆತ್ತವಳು ಕಟ್ಕೊಂಡವಳು ಇಬ್ರು ಜೊತೆಗಿದ್ರು ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಈ ಮನೆಗ್ ಬಂದ್ ಸೊಸೆ ಅವ್ನ್ ಜೀವ ಉಳ್ಸೋದಕ್ಕೆ ತನ್ನ ಜೀವದ ಜೊತೆ ಹೋರಾಟ ಮಾಡಿದ್ಲು. ಅದು ಕಂಡ್ಲ ಅವಳು ಒಳ್ಳೆ ಗುಣ. ನೀನು ಅವಳನ್ನ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿದ ಮಾತಿಗೆ ನಿಮ್ಮಪ್ಪ ನಿನ್ಗೆ ಅವಳ ಜೊತೆ ಮದ್ವೆ ಮಾಡ್ಸಿದ್ದ. ಅದಕ್ಕೆ ಅವಳು ಅವನಿಗೆ ಜೀವದಾನ ಮಾಡಿದ್ಲು. ಇವತ್ತು ಅವಳು ಮಾಡಿದ ತಪ್ಪು ನಿನ್ಗೆ ದೊಡ್ಡದಾಗಿ ಕಾಣಿಸಿ ಅವಳು ಮಾಡಿರೋ 10 ಒಳ್ಳೆ ಕೆಲ್ಸ ನಿನ್ಗೆ ಕಾಣಿಸ್ದೆ ಹೋಗ್ಬಿಡ್ತಲ್ವೇ. ಈ ಮನೆ ಮರ್ಯಾದೆ, ಗಂಡನ್ ಮಾನ, ಮಾವನ್ ಪ್ರಾಣ ಉಳ್ಸೋಕೆ ಅವಳು ತನ್ನ ಜೀವನೇ ಕೊಡೋಕೆ ಸಿದ್ಧ ಆಗಿದ್ಲು. ಆದ್ರೆ ಅದಕ್ಕೆ ನೀನು ಬಹುಮಾನವಾಗಿ ಏನ್ ಕೊಟ್ಟೆ ಅಂತ ಒಂದ್ಕಿತ ಯೋಚನೆ ಮಾಡು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.